Hi, I'm Kaviraj from scoringtarget.com. In today's session, we are going to continue 9th class worksheet part 26. In today's session, we are learning learning outcome 9.3 and activity 28, 28.1, 28.2, 28.3 and 28.4. ಇವತ್ತಿನ ಒಂದು ತರಗತಿಯಲ್ಲಿ 9ನೇ ತರಗತಿಯ ಅಭ್ಯಾಸ ಹಾಳೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಇದರ ಒಂದು ಕೀ ಆನ್ಸರ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂತ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಇವತ್ತು ಕಲಿತಾ ಇರೋದು 9.3. ಇದರಲ್ಲಿ ಬರ್ತಕ್ಕಂಥ ಆ್ಯಕ್ಟಿವಿಟಿ ಯಾವುದಂದರೆ 28 ಕಂಪ್ಲೇನಿಂಗ್ ಆ್ಯಂಡ್ ರಿಕ್ವೆಸ್ಟಿಂಗ್. ಯಾವುದಾದ್ರೂ ಒಂದು ಇಂಗ್ಲೀಷ್ನ ಒಂದು ಸನ್ನಿವೇಶದಲ್ಲಿ ಇಂಗ್ಲೀಷ್ನಲ್ಲಿ ಮಾತಾಡಬೇಕಾದ್ರೆ ಯಾವ ಥರ ಕಂಪ್ಲೇನನ್ನು ಮಾಡ್ತೀರಾ, ಕಂಪ್ಲೇನ್ ಅಂದರೆ ದೂರು ಕೊಡೋದು, ಯಾವ ಥರ ದೂರು ಕೊಡ್ತೀರಾ, ಅಥವಾ ರಿಕ್ವೆಸ್ಟ್ ಯಾವ ಥರ ಮಾಡ್ತೀರಾ ಅಂತಕ್ಕಂಥ ಎರಡು ಸನ್ನಿವೇಶಗಳನ್ನು ಇಲ್ಲಿ ಕಲ್ಕೋತಾ ಇದ್ವಿ. ಆ್ಯಕ್ಟಿವಿಟಿ 28.1 ರೀಡ್ ದ ಕನ್ವರ್ಸೇಷನ್, ಟೇಕ್ ರೋಲ್ಸ್ ಆ್ಯಂಡ್ ಪ್ರಾಕ್ಟೀಸ್. ಸೊ ಇಲ್ಲಿ ನಿಮಗೆ ಸಿಚುವೇಶನ್ ಒಂದು ಡೈಲಾಗನ್ನು ಕೊಟ್ಟಿರ್ತಾರೆ, ಅದನ್ನು ಓದ್ಕೋಬೇಕು. ಓದ್ಕೊಂಡು ತರಗತಿಯಲ್ಲಿ ನೀವು ಒಂದೊಂದು ಪಾತ್ರವನ್ನು ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಕೊಡ್ತಕ್ಕಂಥ ಒಂದು ಪಾತ್ರಗಳು ಎರಡು, ಒಂದು ಮಾಸ್ಟರ್ ಇದೆ, ಒಂದು ಮಿಸ್ಟರ್ ಬಂಬ್ಲೆ ಇದೆ. ಸೊ ಎರಡು ಪಾತ್ರಗಳನ್ನ ಇಬ್ಬರು ಜನ ಸ್ಟೂಡೆಂಟ್ಸ್ ತಗೊಂಡು ಇವುಗಳ ಡೈಲಾಗನ್ನು ಪ್ರಾಕ್ಟೀಸ್ ಮಾಡಬೇಕು. ಸಿಚುವೇಶನ್ 1 ಏನಿದೆ ಅಂದರೆ ಅಟ್ ದ ಆಫೀಸ್ ಆಫ್ ಮಿಸ್ಟರ್ ಬಂಬ್ಲೆ. ಮಿಸ್ಟರ್ ಬಂಬ್ಲೆ ಅವರ ಆಫೀಸಲ್ಲಿ ಒಂದು ಮಾತುಕತೆ ನಡೆಯುತ್ತೆ. ಏನಿದೆ ಮಾತುಕತೆ ಅಂತದ್ದು ನೋಡಬೇಕು. ಮಾಸ್ಟರ್, ಐ ಆಮ್ ಸಾರಿ ಟು ಸೇ ದಿಸ್ ಬಟ್ ದೀಸ್ ಕೈಂಡ್ಸ್ ಆರ್ ಗೋಯಿಂಗ್ ಔಟ್. ಸೊ ಮಾಸ್ಟರ್ ಹೇಳ್ತಾನೆ, ಮಕ್ಕಳು ಈ ಥರ ಒಂದು ಬಿಹೇವ್ ಮಾಡ್ತಾ ಇದ್ದಾರೆ, ಇದು ಅವ್ರ ಕೈ ಮೀರಿ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಮಾಸ್ಟರ್ ಬಂಬ್ಲೆಗೆ ಕಂಪ್ಲೇಂಟನ್ನು ಕೊಡ್ತಾನೆ. ಸೊ ಮಿಸ್ಟರ್ ಬಂಬ್ಲೆ ಹೇಳ್ತಾನೆ, ವಾಟ್ ಆರ್ ಯು ಟ್ರೈಂಗ್ ಟು ಟೆಲ್ ಮೀ? ಏನು ಹೇಳೋಕ್ಕೆ ಇಷ್ಟಪಡ್ತಿದೆ, ಏನಾಗ್ತಿದೆ ಅಂತ ಮಿಸ್ಟರ್ ಬಂಬ್ಲೆ ಎನ್ಕ್ವೈರಿ ಮಾಡ್ತಾನೆ. ಸೊ ಅದಕ್ಕೆ ಮಾಸ್ಟರ್ ಹೇಳ್ತಾನೆ, ಇಟ್ಸ್ ಟ್ರೂ ಸರ್, ಹೌದು ಸರ್, ನಾನು ಹೇಳೋದು ಸತ್ಯನೇ ಇದೆ, ಸರಿಯಾಗಿದೆ ಅಂತ ಹೇಳ್ತಾನೆ. ಸೊ ಮಿಸ್ಟರ್ ಬಂಬ್ಲೆ, ಲುಕ್ ಟುಡೇ ಹಿ ಆಸ್ಕ್ಡ್ ಫಾರ್ ಮೋರ್, ಹೌ ಡು ಯು ಮೀನ್? ಸೊ ಮಿಸ್ಟರ್ ಬಂಬ್ಲೆ ಹೇಳ್ತಾನೆ, ಹೌದಾ, ಇವತ್ತು ಜಾಸ್ತಿ ಕೇಳಿದನ್ನ ಆಹಾರ, ಎಷ್ಟು ಧೈರ್ಯ ಬಂದಿದೆ ಅಂತ ಆವಾಜನ್ನು ಹಾಕ್ತಾನೆ ಮಿಸ್ಟರ್ ಬಂಬ್ಲೆ. ಸೊ ಅದಕ್ಕೆ ಮಾಸ್ಟರ್ ಹೇಳ್ತಾನೆ, ದ್ಯಾಟ್ ರೆಚ್ಡ್ ಬಾಯ್ ಆಲಿವರ್ ಈಸ್ ಔಟ್ ಆಫ್ ಕಂಟ್ರೋಲ್. ಸೊ ಅದಕ್ಕೆ ಮಾಸ್ಟರ್ ಹೇಳ್ತಾನೆ, ಆಲಿವರ್ ಅಂತಕ್ಕಂಥ ಹುಡುಗ ಕೈ ಮೀರಿ ಹೋಗ್ತಾ ಇದ್ದಾನೆ, ಅವನನ್ನು ಕಂಟ್ರೋಲ್ ಮಾಡಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದು ಸನ್ನಿವೇಶ ಇದೆ, ಸಿಚುವೇಶನ್ 2. ಇಲ್ಲಿ ಏನಿದೆ ಅಂದರೆ ಬ್ಯಾಂಕ್ ಮ್ಯಾನೇಜರ್ ಮತ್ತು ಕಸ್ಟಮರ್. ನೀವು ಬ್ಯಾಂಕಿಗೆ ಹೋದಾಗ ಯಾವ ಥರ ಇಂಗ್ಲೀಷ್ನಲ್ಲಿ ಮಾತಾಡಬೇಕು ಅನ್ನೋದು ಇಲ್ಲಿ ಕಲ್ತ್ಕೊತಾ ಇದ್ವಿ. ಎಟ್ ಅ ಬ್ಯಾಂಕ್ ಅ ಕಸ್ಟಮರ್ ಈಸ್ ಟಾಕಿಂಗ್ ಟು ದ ಮ್ಯಾನೇಜರ್. ಕಸ್ಟಮರ್ ಏನು ಹೇಳ್ತಾನೆ, ಐ ಆಮ್ ಅಫ್ರೇಡ್ ಐ ಹ್ಯಾವ್ ಗಾಟ್ ಟು ಕಂಪ್ಲೇನ್. ಕಸ್ಟಮರ್ ಬಂದು ಒಂದು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾನೆ. ಎರಡು ಸಿಚುವೇಶನ್ ಕೂಡ ಕಂಪ್ಲೇಂಟ್ಗೆ ಸಂಬಂಧಪಟ್ಟಿದ್ದು. ಸೊ ಅದಕ್ಕೆ ಮ್ಯಾನೇಜರ್ ಹೇಳ್ತಾನೆ, ಪ್ಲೀಸ್ ಬಿ ಕಾಮ್, ವೈ ಡೋಂಟ್ ಯು ಸಿಟ್ ಪ್ಲೀಸ್? ಅದಕ್ಕೆ ಮ್ಯಾನೇಜರ್ ಅವನನ್ನು ಸಮಾಧಾನಪಡಿಸಿ, ಕೋಪ ಮಾಡ್ಕೊಬಿಡಿ, ಸ್ವಲ್ಪ ಸಮಾಧಾನದಿರಿ, ಯಾಕೆ ನೀವು ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ, ಏನು ಪ್ರಾಬ್ಲಮ್ ಅಂತ ಕೇಳ್ತಾರೆ. ಸೊ ಕಸ್ಟಮರ್ ಹೇಳ್ತಾನೆ, ಐ ಆಮ್ ಸಾರಿ ಟು ಸೇ ದಿಸ್ ಮ್ಯಾನೇಜರ್, ಆಲ್ಮೋಸ್ಟ್ ಆಫ್ ಹಾಫ್ ಆನ್ ಅವರ್ ಐ ಹ್ಯಾವ್ ಬಿನ್ ವೇಟಿಂಗ್ ಟು ಗೆಟ್ ಮನಿ ಫಾರ್ ಮೈ ಚೆಕ್. ಸೊ ಕಸ್ಟಮರ್ ಹೇಳ್ತಾನೆ, ನನ್ನ ಚೆಕ್ಕಿಗೆ ನಾನು ಆ ಮನಿಯನ್ನು ಡ್ರಾ ಮಾಡ್ಕೋಬೇಕಾದ್ರೆ ಅರ್ಧ ತಾಸು ಹತ್ರ ನಾನು ನಿಂತಿದ್ದೀನಿ, ಇನ್ನೂ ಕೆಲಸ ಮಾಡ್ತಾನೆ ಬ್ಯಾಂಕಿನವರು ಅಂತ ದೂರನ್ನು ಕೊಡ್ತಾನೆ ಕಸ್ಟಮರ್. ಸೊ ಅದಕ್ಕೆ ಮ್ಯಾನೇಜರ್ ಹೇಳ್ತಾನೆ, ಪ್ಲೀಸ್ ಬಿಯರ್ ವಿತ್ ಅಸ್. ಇಲ್ಲಿ ಬಿಯರ್ ಅಂದ್ರೇನು, ಸಹಿಸಿಕೊಳ್ಳೋದು. ಸಿ ಇಟ್ಸ್ ಆಲ್ ಡ್ಯೂ ಟು ನೆಟ್ವರ್ಕ್ ಫೇಲ್ಯೂರ್, ನಾಟ್ ಜಸ್ಟ್ ಹಿಯರ್, ಆಲ್ ಓವರ್ ದ ಕಂಟ್ರಿ. ಸೊ ಅದಕ್ಕೆ ಮ್ಯಾನೇಜರ್ ಹೇಳ್ತಾನೆ, ಸ್ವಲ್ಪ ಸಹನೆಯಿಂದ ಇರಿ, ಇದು ನಮ್ಮ ಸಮಸ್ಯೆ ಅಲ್ಲ, ಇಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ. ಈ ನೆಟ್ವರ್ಕ್ ಸಮಸ್ಯೆಯನ್ನು ನಮ್ಮ ಬ್ಯಾಂಕಿಗೆ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ಈ ಸಮಸ್ಯೆ ಕಾಡ್ತಾ ಇದೆ, ಹೀಗಾಗಿ ಸರ್ವರ್ ಪ್ರಾಬ್ಲಮ್ನಿಂದ ನಿಮ್ಮ ಚೆಕ್ಕಿಗೆ ಡ್ರಾ ಆಗ್ತಾ ಇಲ್ಲ ಅಂತ ಸಮಾಧಾನ ಮಾಡ್ತಾರೆ. ಇದು ಎರಡು ಸನ್ನಿವೇಶ. ಈಗ ನೆಕ್ಸ್ಟ್ ಆ್ಯಕ್ಟಿವಿಟಿ 28.2 ಏನಿದೆ ಅಂದರೆ ಟೇಕ್ ರೋಲ್ಸ್ ಆ್ಯಂಡ್ ಪ್ರಾಕ್ಟೀಸ್. ಇಲ್ಲಿ ಕೂಡ ನಿಮಗೆ ಪಾತ್ರಗಳನ್ನ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಒಂದೇದೊಂದು ನಿಮಗೆ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ಪ್ರಶ್ನೆ ಅಷ್ಟೇ ಕೊಟ್ಟಿರ್ತಾರೆ, ಉತ್ತರವನ್ನು ಡೈಲಾಗನ್ನು ನೀವೇ ಓನಾಗಿ ಕ್ರಿಯೇಟ್ ಮಾಡ್ಕೋಬೇಕು. ಇಬ್ಬರು ಜನ ಕೂತ್ಕೊಂಡು ಈ ಡೈಲಾಗ್ಸನ್ನು ಪ್ರಿಪೇರ್ ಮಾಡಬೇಕು. ಸೊ ಸನ್ನಿವೇಶ ಏನಿದೆ, ಸಪೋಸ್ ಯುವರ್ ಫಾದರ್ ಆಸ್ಕ್ಸ್ ಯು ಟು ಗೋ ಆ್ಯಂಡ್ ಕಾಲ್ ದ ಡಾಕ್ಟರ್ ಆ್ಯಂಡ್ ಯು ಆರ್ ಬ್ಯುಸಿ ವಿತ್ ಯುವರ್ ಪ್ರಾಜೆಕ್ಟ್. ಸೊ ಒಂದು ವೇಳೆ ನಿಮ್ಮ ತಂದೆಯವರು ನಿಮಗೆ ಡಾಕ್ಟರ್ ಹತ್ರ ಹೋಗಿ ಒಬ್ಬ ಡಾಕ್ಟರ್ನ ಕರ್ಕೊಂಡು ಬಾ ಅಂತ ನೀವು ಹೇಳಿದಾಗ, ನೀವು ಆ ಟೈಮಲ್ಲಿ ಒಂದು ಪ್ರಾಜೆಕ್ಟ್ ವರ್ಕನ್ನು ಬರಿತಾ ಇರ್ತೀರ, ತುಂಬ ಬ್ಯುಸಿ ಇರ್ತೀರ. ಸೊ ಯು ಡಿಸೈಡ್ ಟು ಕಂಪ್ಲೇಂಟ್ ಟು ಯುವರ್ ಮದರ್. ನೀವೇನೋ ಹೋಗಬಾರ್ದು ಅಂತಿರ್ತೀರ, ನೀವು ಬರ್ತಾ ಇರ್ತೀರಾ, ಪ್ರಾಜೆಕ್ಟ್ ಬರ್ತಾ ಇರ್ತೀರಿ, ಆದರೂ ನಿಮ್ಮ ತಂದೆಯವರು ಹೋಗಲೇಬೇಕು ಅಂತ ಒತ್ತಾಯ ಮಾಡ್ತಾರೆ. ಸೊ ಅದಕ್ಕೆ ಆ ಒಂದು ಒತ್ತಾಯಕ್ಕೆ ನೀವೇನು ಮಾಡ್ತೀರಾ, ಆ ಒಂದು ದೂರ ನನ್ನ ತಾಯಿಗೆ ಹೋಗಿ ಹೇಳ್ತೀರಾ. ಏನಂತ ಹೇಳ್ತೀರಾ, ತಂದೆಯವರು ನನಗೆ ಈ ಥರ ಓದ್ತಿರಬೇಕಾದ್ರೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಂತ. ಸೊ ತಾಯಿಗೆ ಯಾವ ಥರ ಕಂಪ್ಲೇಂಟ್ ಕೊಡ್ತೀರಾ ಅನ್ನೋದ್ರ ಬಗ್ಗೆ ಮೇಕಪ್ ದ ಡೈಲಾಗ್ ಆ್ಯಂಡ್ ಪ್ರಾಕ್ಟೀಸ್. ಇಲ್ಲಿ ಆನ್ಸರ್ ಬರೆದಿದ್ದೀನಿ, ನೋಡ್ಕೋಬೋದು. ಫಾದರ್ ಹೇಳ್ತಾನೆ, ಕಿರಣ್ ಗೋ ಟು ಹಾಸ್ಪಿಟಲ್ ಆ್ಯಂಡ್ ಕಾಲ್ ಡಾಕ್ಟರ್ ಪ್ರದೀಪ್ ಟು ಅವರ್ ಹೌಸ್. ಸೊ ತಂದೆಯವರು ಹೇಳ್ತಾರೆ ಕಿರಣ್ಗೆ, ಅಂದರೆ ತನ್ನ ಮಗನಿಗೆ ಕಿರಣ್ಗೆ ಹೇಳ್ತಾರೆ, ಕಿರಣ್ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಪ್ರದೀಪ್ ಅವರನ್ನು ನಮ್ಮ ಮನೆಗೆ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಸೊ ಕಿರಣ್ ಏನು ಹೇಳ್ತಾನೆ, ಡ್ಯಾಡ್ ಐ ಆಮ್ ಬಿಸಿ ಇನ್ ಅ ಪ್ರಾಜೆಕ್ಟ್ ವರ್ಕ್.
ಸೊ ಹೇಳ್ತಾನೆ, ಡ್ಯಾಡ್ ನಾನು ತುಂಬ ಬ್ಯುಸಿ ಇದ್ದೀನಿ, ಪ್ರಾಜೆಕ್ಟ್ ವರ್ಕ್ ಬರ್ತಾ ಇದ್ದೀನಿ, ಆಗೋದಿಲ್ಲ ಅಂತ. ಸೊ ಅದಕ್ಕೆ ಫಾದರ್ ಫಸ್ಟ್ ಡೂ ವಾಟ್ ಐ ಟೋಲ್ಡ್. ತಂದೆಯವ್ರ ಕೋಪ ಬಂದು, ನಾನು ಏನು ಹೇಳಿದ್ರೆ ಮೊದಲದು ಮಾಡು ಅಂತ ವಾರ್ನ್ ಮಾಡ್ತಾರೆ. ಸೊ ಕಿರಣ್ ಏನು ಮಾಡ್ತಾನೆ, ಮಾಮ್ ಸಿ ಹೌ ಫಾದರ್ ಇಸ್ ಡಿಸ್ಟರ್ಬಿಂಗ್ ಮೀ ಅಂತ ಕೂಗ್ತಾನೆ. ಕಿರಣ್ ಕೂಗ್ತಾನೆ ತಾಯಿ ಕಡೆ, ನೋಡಿ ತಂದೆಯವ್ರು ನನಗೆ ಯಾವ ಥರ ಡಿಸ್ಟರ್ಬ್ ಮಾಡ್ತಿದ್ದಾರೆ ನೋಡು ಅಂತ. ಸೊ ಇದು ಕೂಡ ಕಂಪ್ಲೇಂಟ್ಗೆ ಸಂಬಂಧಪಟ್ಟಂಥದ್ದು. ಅದಕ್ಕೆ ಮದರ್ ಹೇಳ್ತಾಳೆ, ಹಿ ಈಸ್ ಡೂಯಿಂಗ್ ಪ್ರಾಜೆಕ್ಟ್ ವರ್ಕ್, ಕಾಲ್ ದ ಡಾಕ್ಟರ್ ಲೇಟರ್. ಹುಡುಗ ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ದಾನೆ, ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ, ಆಮೇಲೆ ಬೇಕಾದ್ರೆ ಕರಿಬೋದಲ್ಲ ಡಾಕ್ಟರ್ಗೆ ಅಂತ ತಾಯಿ ಹೇಳ್ತಾರೆ. ಸೊ ಫಾದರ್ ಏನು ಹೇಳ್ತಾನೆ, ನೋ ಹಿ ನೀಡ್ ಟು ಗೋ ನೌ, ಇಟ್ ಇಸ್ ವೆರಿ ಅರ್ಜೆಂಟ್. ತಂದೆಯವ್ರು ಬಿಡೋದಿಲ್ಲ, ಇಲ್ಲ ಈಗ ಆತ ಹೋಗಲೇಬೇಕು, ಯಾಕಂದ್ರೆ ತುಂಬ ಅರ್ಜೆಂಟ್ ಇದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಮದರ್ ಹೇಳ್ತಾರೆ, ಡೋಂಟ್ ವರಿ ಐ ವಿಲ್ ಸೆಂಡ್ ಅಂಕಲ್. ಪರವಾಗಿಲ್ಲ, ಕಿರಣ್ ಕಳಿಸ್ಬಿಡಿ, ನಾನು ಬೇಕಾದ್ರೆ ಅಂಕಲ್ಗೆ ಕಳಿಸ್ತೀನಿ ಅಂತ ಸಮಾಧಾನ ಮಾಡ್ತಾರೆ. ಸೊ ಅದಕ್ಕೆ ಫಾದರ್ ಕೂಡ ಓಕೆ ಕ್ಯಾರಿಯನ್ ಅಂತ ಹೇಳ್ತಾರೆ. ಈ ಎರಡು ಒಂದು ಸನ್ನಿವೇಶನ ನೋಡ್ಕೊಂಡಿವಿ. ಇದು ಕೂಡ ಕಂಪ್ಲೇಂಟ್ಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಮಗ ತಂದೆಯ ಬಗ್ಗೆ ತಾಯಿಗೆ ಕಂಪ್ಲೇಂಟ್ ಮಾಡಿದ್ದು. ಕಂಪ್ಲೇಂಟ್ ಅಂದರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅಲ್ಲ, ಜಸ್ಟ್ ಅದೊಂದು ಪ್ರಾಬ್ಲಮ್ ಸಾಲ್ವ್ ಅಷ್ಟೇ. ಇನ್ನೊಂದು ಕೊಟ್ಟಿದ್ದಾರೆ ನಿಮ್ಗೆ ಪ್ರಶ್ನೆ, ಎರಡನೇದು. ಇಮೇಜಿನ್ ದೇರ್ ಇಸ್ ಅ ಬಸ್ ಸ್ಟಾಪ್ ಕ್ಲೋಸರ್ ಟು ಯುವರ್ ಸ್ಕೂಲ್, ಯು ವುಡ್ ಲೈಕ್ ಟು ಕಂಪ್ಲೇನ್ ಅಗೇನ್ಸ್ಟ್ ದಿಸ್ ವಿತ್ ದ ಟ್ರಾನ್ಸ್ಪೋರ್ಟ್ ಅಥಾರಿಟೀಸ್, ರೈಟ್ ಅ ಡೈಲಾಗ್ ಆ್ಯಂಡ್ ಪ್ರಾಕ್ಟೀಸ್. ಇಲ್ಲಿಂದ ನಿಮ್ಮ ಶಾಲೆ ಹತ್ತಿರ ಒಂದು ಬಸ್ ಸ್ಟಾಪ್ ಇದೆ ಅಥವಾ ಬಸ್ ಸ್ಟ್ಯಾಂಡ್ ಇದೆ, ಅದರಿಂದ ತುಂಬ ಡಿಸ್ಟರ್ಬ್ ಆಗ್ತಿದೆ ನಿಮ್ಮ ಕ್ಲಾಸ್ಗಳಲ್ಲಿ. ಸೊ ಅದಕ್ಕೆ ನೀವು ಏನು ಮಾಡಬೇಕು, ಟ್ರಾನ್ಸ್ಪೋರ್ಟ್ ಅಥಾರಿಟೀಸ್ಗೆ ಅಂದರೆ ಈ ಸಾರಿಗೆ ಇಲಾಖೆ ಅವರಿಗೆ ಒಂದು ದೂರು ಕೊಡಬೇಕು. ಏನಂತ, ಇಲ್ಲಿ ಬಸ್ ಸ್ಟ್ಯಾಂಡನ್ನು ಸ್ವಲ್ಪ ದೂರ ಮಾಡಿ, ಶಾಲೆ ಸಮೀಪ ಇರೋದ್ರಿಂದ ತುಂಬ ಡಿಸ್ಟರ್ಬ್ ಆಗ್ತಿದೆ ಅಂತ ಒಂದು ಕಂಪ್ಲೇಂಟನ್ನು ಹೇಳಬೇಕು. ಸೊ ಯಾವ ಥರ ಕೊಡ್ತೀರಾ ಕಂಪ್ಲೇಂಟ್? ಇದು ರಿಟರ್ನ್ ಕಂಪ್ಲೇಂಟ್ ಎಲ್ಲ, ಡೈಲಾಗಲ್ಲಿ ನೀವೇ ಟ್ರಾನ್ಸ್ಪೋರ್ಟ್ ಅಥಾರಿಟಿಗೆ ಹೋಗಿರ್ತೀರ, ಅಲ್ಲಿ ಅವ್ರ ಜೊತೆ ಮಾತಾಡ್ತೀರಾ, ಯಾವ ಥರ ಮಾತಾಡ್ತೀರಾ ಅಂತ ಡೈಲಾಗನ್ನು ಬರೀಬೇಕು. ಇಲ್ಲಿ ಕೂಡ ಎರಡು ಪಾತ್ರ ಇರುತ್ತೆ, ಒಂದು ಸ್ಟೂಡೆಂಟ್ ಆಗಿ, ಇನ್ನೊಂದು ಟ್ರಾನ್ಸ್ಪೋರ್ಟ್ ಅಥಾರಿಟಿಯಾಗಿ ಬರೀಬೇಕು. ಸೊ ಮೊದಲು ಸ್ಟೂಡೆಂಟ್ ಏನು ಮಾಡ್ತಾನೆ ಅಂದರೆ ಸಾರಿಗೆ ಇಲಾಖೆಗೆ ಹೋಗ್ತಾನೆ, ಹೋಗಿ ಎಕ್ಸ್ಕ್ಯೂಸ್ ಮೀ ಸರ್ ಅಂತ ಹೇಳ್ತಾನೆ. ಸೊ ಅದಕ್ಕೆ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಅವ್ರು ಹೇಳ್ತಾರೆ, ಎಸ್ ಪ್ಲೀಸ್ ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತ ಅವರನ್ನು ಸ್ವಾಗತ ಮಾಡಿ ನನಗೆ ಏನು ಸಹಾಯ ಬೇಕು ಅಂತ ಕೇಳ್ತಾರೆ. ಸೊ ಅದಕ್ಕೆ ಸ್ಟೂಡೆಂಟ್ ಹೇಳ್ತಾನೆ, ಸೊ ಪ್ಲೀಸ್ ಚೇಂಜ್ ದ ಲೊಕೇಶನ್ ಆಫ್ ಬಸ್ ಸ್ಟಾಪ್ ಕ್ಲೋಸ್ ಟು ಮೈ ಸ್ಕೂಲ್. ನಮ್ಮ ಶಾಲೆ ಹತ್ತಿರ ಇರ್ತಕ್ಕಂಥ ಬಸ್ ಸ್ಟಾಪ್ನ ಒಂದು ಪ್ಲೇಸ್ ಏನಿದೆ ಚೇಂಜ್ ಮಾಡಿ ಅಂತ ಹೇಳ್ತಾನೆ. ಸೊ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಅವರು ವಾಟ್ ಈಸ್ ದ ಪ್ರಾಬ್ಲಮ್ ಅಂತ ಕೇಳ್ತಾರೆ. ಸೊ ಅದಕ್ಕೆ ಸ್ಟೂಡೆಂಟ್ ಹೇಳ್ತಾನೆ, ಸರ್ ಬಿಕಾಸ್ ಆಫ್ ಇಟ್ ದೇರ್ ಈಸ್ ಅ ಲಾಟ್ ಆಫ್ ಡಿಸ್ಟರ್ಬೆನ್ಸ್ ಇನ್ ಅವರ್ ಕ್ಲಾಸ್ ರೂಮ್ಸ್. ಸೊ ಅದಕ್ಕೆ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಅವರು ಏನು ಹೇಳ್ತಾರೆ, ಬಟ್ ದಟ್ ಬಸ್ ಸ್ಟಾಪ್ ಹೆಲ್ಪ್ಸ್ ಯು ಟು ಗೋ ಸ್ಕೂಲ್ ಆ್ಯಂಡ್ ಹೋಮ್. ಅಲ್ಲ, ನೀವು ಬಸ್ ಸ್ಟಾಪ್ ಏನೋ ದೂರ ಮಾಡಿ ಅಂತೀರಿ, ಬಟ್ ನಿಮಗೆ ಮನೆಗೆ ಹೋಗಲು ಮತ್ತು ಶಾಲೆಗೆ ಬರಲು ಅದು ತುಂಬ ಹೆಲ್ಪ್ ಆಗುತ್ತಲ್ಲ ಅಂತ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಅವರು ಕೂಡ ತಿಳಿಸಿ ಹೇಳ್ತಾರೆ. ಸೊ ಅದಕ್ಕೆ ಸ್ಟೂಡೆಂಟ್ ಹೇಳ್ತಾನೆ, ಶ್ಯೂರ್ ಸರ್, ಬಟ್ ವಿ ಆರ್ ಅನೇಬಲ್ ಟು ಕಾನ್ಸಂಟ್ರೇಟ್ ಆನ್ ಕ್ಲಾಸಸ್ ಆ್ಯಂಡ್ ಲರ್ನಿಂಗ್. ಹೌದು, ನಮ್ಗೆ ಬಸ್ ಸ್ಟಾಪ್ ಏನೋ ಹೆಲ್ಪ್ ಆಗ್ತಾ ಇದೆ, ಬಟ್ ಕ್ಲಾಸ್ಗಳಲ್ಲಿ ನಮ್ಗೆ ಕಾನ್ಸಂಟ್ರೇಟ್ ಆಗ್ತಾಯಿಲ್ಲ, ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಅದಕ್ಕೆ ಅಥಾರಿಟಿ ಅವ್ರು ಏನು ಹೇಳ್ತಾರೆ, ಓಕೆ ಡೋಂಟ್ ವರಿ ಐ ವಿಲ್ ಶ್ಯೂರ್ಲಿ ಸಾಲ್ವ್ ಯುವರ್ ಪ್ರಾಬ್ಲಮ್. ಓಕೆ, ಟೆನ್ಷನ್ ತೊಗೊಬೇಡಿ, ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ ಅಂತ ಅವರು ಕೂಡ ಆಶ್ವಾಸನೆಯನ್ನು ಕೊಡ್ತಾರೆ. ಸ್ಟೂಡೆಂಟ್ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಕೂಡ ಒಂದು ಕಂಪ್ಲೇಂಟನ್ನು ಕೊಡೋದ್ರ ಬಗ್ಗೆ ನೋಡ್ಕೊಂಡ್ವಿ. ನಾವು ಆ್ಯಕ್ಟಿವಿಟಿ 28.3 ಇಲ್ಲಿದೆ ಅಂದರೆ ಜಸ್ಟ್ ಒಂದು ಡೈಲಾಗನ್ನು ಕೊಟ್ಟಿರ್ತಾರೆ, ಅದು ಓದ್ಕೋಬೇಕು. ನಿಮ್ಮ ಕ್ಲಾಸಲ್ಲಿ ಇಬ್ಬರು ಜನದ ಪಾತ್ರವನ್ನು ಹಂಚಿಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಸಿದ್ಧಾರ್ಥ ಈಸ್ ಟಾಕಿಂಗ್ ಟು ಹಿಸ್ ಫಾದರ್ ದ ಕಿಂಗ್ ಆಫ್ಟರ್ ದ ಸ್ವಾನ್ ವಾಸ್ ಡಿಸೈಡೆಡ್ ಟು ಬಿ ಹೀಸ್. ಸೊ ಸಿದ್ಧಾರ್ಥ ಏನು ಮಾಡ್ತಾನೆ, ತಂದೆಯಾದಂಥ ರಾಜನಿಗೆ ಭೇಟಿಯಾಗಿ ಆ ಪಕ್ಷಿದ ನಂದೆ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ನಿಮ್ಗೆ ಆಗಲೇ ಇದು ಸ್ವಾನ್ ಅನ್ನೋದ ಪ್ರಿನ್ಸಸ್ ಅಂತಕ್ಕಂಥ ನಿಮ್ಮ ಪಾಠ ಇದೆಯಲ್ಲ, ನಿಮ್ಮ 9ನೇ ತರಗತಿಗೆ, ಆ ಪಾಠದಿಂದ ಈ ಒಂದು ಡೈಲಾಗ್. ಸೊ ಅಪ್ಪ ಮತ್ತು ಮಗ ಅಂದರೆ ರಾಜ ಮತ್ತು ಮಗನ ಮಧ್ಯೆ ಯಾವ ಥರ ಸಂಭಾಷಣೆ ಆಗುತ್ತೆ. ಸೊ ಸಿದ್ಧಾರ್ಥ ಹೇಳ್ತಾನೆ, ಥ್ಯಾಂಕ್ ಯು ಫಾರ್ ದ ಜಡ್ಜ್ಮೆಂಟ್, ಕುಡ್ ಐ ಹ್ಯಾವ್ ವರ್ಡ್ ವಿತ್ ಯು ಯುವರ್ ಮೆಜೆಸ್ಟಿ. ಮಹಾಪ್ರಭುಗಳೇ, ನನ್ನ ಪರವಾಗಿ ನ್ಯಾಯ ಕೊಟ್ಟದಕ್ಕೆ ತುಂಬ ಧನ್ಯವಾದ, ನಾನು ನಿಮ್ಮ ಜೊತೆ ಕೆಲವೊಂದು ಮಾತುಗಳನ್ನು ಆಡ್ಬೋದಾ ಅಂತ ಸಿದ್ಧಾರ್ಥ ಕೇಳ್ತಾನೆ. ಸೊ ಅದಕ್ಕೆ ಕಿಂಗ್ ಏನು ಹೇಳ್ತಾನೆ, ಕಮ್ ಆನ್ ಪ್ರಿನ್ಸ್ ಸೇ ಇಟ್. ರಾಜ್ಕುಮಾರ ಏನಿದೆ ಹೇಳು ಅಂತ ಕೇಳ್ತಾರೆ. ಸೊ ಅದಕ್ಕೆ ಸಿದ್ಧಾರ್ಥ ಹೇಳ್ತಾನೆ, ಡು ಯು ಮೈಂಡ್ ಇಫ್ ಐ ಕೀಪ್ ದ ಸ್ವಾನ್ ಇನ್ ಮೈ ಓನ್ ಚೇಂಬರ್ ಪ್ಲೀಸ್. ಅಂದರೆ ಈ ಪಕ್ಷಿನ ನನ್ನ ಚೇಂಬರಲ್ಲಿ ಅಥವಾ ನನ್ನ ರೂಮಲ್ಲಿ ಇಟ್ಕೋಬೋದಾ ಅಂತ ಕೇಳ್ತಾನೆ. ಕಿಂಗ್, ನೋ ವಿ ಡೋಂಟ್ ಮೈಂಡ್, ಯು ಕ್ಯಾನ್ ಕೀಪ್ ದ ಸ್ವಾನ್ ಫುಲ್ಲಿ ಪ್ರೊಟೆಕ್ಟೆಡ್, ಈಸ್ ದರ್ ಎನಿಥಿಂಗ್ ಎಲ್ಸ್. ಅದಕ್ಕೆ ಹೇಳ್ತಾರೆ, ಇಟ್ಕೋಬೋದು, ಹಾಗೇನಿಲ್ಲ, ಮತ್ತು ಇನ್ನೇನಾದರೂ ನಿಮಗೆ ಸಪೋರ್ಟ್ ಬೇಕಾ, ಏನಾದರೂ ರಕ್ಷಣೆ ಬೇಕಾ ಪಕ್ಷಿಗೆ ಅಂತ ಕೇಳ್ತಾರೆ. ಸೊ ಅದಕ್ಕೆ ಸಿದ್ಧಾರ್ಥ, ಎಸ್ ಒನ್ ಮೋರ್ ರಿಕ್ವೆಸ್ಟ್. ಹೌದು, ಒಂದು ರಿಕ್ವೆಸ್ಟ್ ಇದೆ. ಕಿಂಗ್, ಸೇ ಇಟ್ ಡಿಯರ್ ಪ್ರಿನ್ಸ್. ಪ್ರೀತಿಯ ರಾಜ್ಕುಮಾರ, ಅದು ಏನು ಸಮಸ್ಯೆ, ಅದು ಏನು ರಿಕ್ವೆಸ್ಟ್ ಇದೆ ಹೇಳು ಅಂತ ರಾಜ ಕೇಳ್ತಾನೆ. ಸೊ ಸಿದ್ಧಾರ್ಥ ಹೇಳ್ತಾನೆ, ಐ ಆಮ್ ಸಾರಿ ಟು ಡಿಸ್ಟರ್ಬ್ ಯು, ಬಟ್ ಐ ನೀಡ್ ದ ಪ್ಲೇಸ್ ವೆಟರ್ನರಿ ಡಾಕ್ಟರ್ ಟು ಅಟೆಂಡ್ ಟು ದಿಸ್ ಒನ್. ಏನಿಲ್ಲ, ನನಗೆ ಒಬ್ಬ ಡಾಕ್ಟರ್ ಬೇಕು, ಪ್ರಾಣಿ ಪಕ್ಷಿಗಳನ್ನ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ವೆಟರ್ನರಿ ಡಾಕ್ಟರ್ ಬೇಕಾಗಿದೆ, ಯಾಕಂದರೆ ಈ ಪಕ್ಷಿಗೆ ತುಂಬ ಗಾಯ ಆಗಿದೆ, ಟ್ರೀಟ್ಮೆಂಟ್ ಮಾಡಬೇಕಾಗಿದೆ ಅಂತ. ಸೊ ಅದಕ್ಕೆ ಕಿಂಗ್ ಹೇಳ್ತಾರೆ, ಯುವರ್ ರಿಕ್ವೆಸ್ಟ್ ಈಸ್ ಗ್ರಾಂಟೆಡ್.
ಅಂದರೆ ನಿಮ್ಮ ಮನವಿಯನ್ನು ಪುರಸ್ಕರಿಸಲಾಗಿದೆ ಅಂತ. ಓಕೆ, ನೆಕ್ಸ್ಟ್ ಸಿಚುವೇಶನ್ 2. ಇಲ್ಲಿ ಈ ಸನ್ನಿವೇಶ ಗೊತ್ತಾಯ್ತಾ ನಿಮ್ಗೆ ಅನ್ಕೋತೀನಿ. ಸಿಚುವೇಶನ್ 1 ನಮಗೆ ರಿಕ್ವೆಸ್ಟ್ ಮಾಡಿದ್ರ ಬಗ್ಗೆ. ಮೊದಲು ನಾವು ಇಲ್ಲಿವರೆಗೆ ಕಲಿತಂಥ ಚಟುವಟಿಕೆಗಳೇನಿವೆ ಅದು ಕಂಪ್ಲೇಂಟ್ಗೆ ಸಂಬಂಧಪಟ್ಟಂತಿತ್ತು. ಇಲ್ಲಿ ಕಂಪ್ಲೇಂಟ್ ಅಲ್ಲ, ರಿಕ್ವೆಸ್ಟ್. ಈಗ ಪಕ್ಷಿಗೆ ಗಾಯ ಆಗಿತ್ತು, ಅದಕ್ಕೆ ವೈದ್ಯರ ಸಹಾಯ ಬೇಕಾಗಿತ್ತು, ಅದಕ್ಕೆ ರಾಜನ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಇನ್ನು ಎರಡನೇ ಡೈಲಾಗ್ ಏನಿದೆ ಅದು ಕೂಡ ರಿಕ್ವೆಸ್ಟ್ಗೆ ಸಂಬಂಧಪಟ್ಟಂಥದ್ದು. ನಟೇಶ್ ವರ್ಕ್ಸ್ ಇನ್ ಅನ್ ಆಫೀಸ್, ಹಿ ಈಸ್ ವೆರಿ ಬ್ಯುಸಿ, ದಿವಾಕರ್ ಈಸ್ ಹಿಸ್ ಕಲೀಗ್. ಸೊ ನಟೇಶ್ ಅಂತಕ್ಕಂಥವ್ನು ಏನು ಮಾಡ್ತಾನೆ, ತನ್ನ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ತುಂಬ ಬ್ಯುಸಿ ಆಗಿರ್ತಾನೆ. ಅದೇ ಟೈಮಲ್ಲಿ ದಿವಾಕರ್ ಅಂತಕ್ಕಂಥ ಆತನ ಒಂದು ಕಲೀಗ್ ಬರ್ತಾನೆ. ಇವರಿಬ್ಬರ ಮಧ್ಯೆ ಏನು ಸಂಭಾಷಣೆ ಆಗುತ್ತೆ. ನಟೇಶ್, ಡು ಯು ಥಿಂಕ್ ಯು ಕುಡ್ ಹೆಲ್ಪ್ ಮೀ? ನಟೇಶ್ ಕೇಳ್ತಾನೆ, ನಿನ್ನ ಏನಾದರೂ ನನಗೆ ಸಹಾಯ ಮಾಡೋಕ್ಕೆ ಸಾಧ್ಯನಾ ಅಂತ ಕೇಳ್ತಾನೆ. ಸೊ ಅದಕ್ಕೆ ದಿವಾಕರ್ ಹೇಳ್ತಾನೆ, ಅಫ್ಕೋರ್ಸ್, ಟೆಲ್ ಮಿ ವಾಟ್ ಐ ಕ್ಯಾನ್ ಡೂ. ಸೊ ಅದಕ್ಕೆ ನಟೇಶ್ ಹೇಳ್ತಾನೆ, ವುಡ್ ಯು ಅರೇಂಜ್ ದೀಸ್ ಫೈಲ್ಸ್ ಇನ್ ಆರ್ಡರ್? ಇಲ್ಲಿಟ್ಟಂಥ ಫೈಲ್ಗಳನ್ನ ಕರೆಕ್ಟಾಗಿ ಅರೇಂಜ್ಮೆಂಟ್ ಮಾಡಿ ಇಡಬೇಕು ಆಗುತ್ತೆ ಅಂತ. ಸೊ ಅದಕ್ಕೆ ದಿವಾಕರ್ ಸರ್ಟನ್ಲಿ ಟೇಕ್ ಇಟ್ ಈಸಿ ಅಂತ. ಇಲ್ಲಿ ಕೂಡ ರಿಕ್ವೆಸ್ಟ್. ಇಲ್ಲಿ ನಟೇಶ್ ಏನು ಮಾಡ್ತಂದರೆ ದಿವಾಕರ್ಗೆ ರಿಕ್ವೆಸ್ಟ್ ಮಾಡ್ಕೋತಾನೆ, ಸ್ವಲ್ಪ ಸಹಾಯ ಮಾಡಬೇಕು, ಆ ಫೈಲ್ಗಳನ್ನ ಕರೆಕ್ಟಾಗಿ ಇಡಬೇಕು ಅಂತ. ಇದು ಕೂಡ ರಿಕ್ವೆಸ್ಟ್ಗೆ ಸಂಬಂಧಪಟ್ಟಂಥದ್ದು. ನಾವು ಆ್ಯಕ್ಟಿವಿಟಿ 28.4 ಇದು ಲಾಸ್ಟ್ ಒಂದು ಚಟುವಟಿಕೆ ಇದೆ. ಇಲ್ಲಿ ಏನಿದೆ ಅಂದರೆ ನಿಮಗೆ ಥಿಂಕ್ ಆಫ್ ಅಪ್ರಾಪ್ರಿಯೇಟ್ ರಿಕ್ವೆಸ್ಟ್ ಇನ್ ದೀಸ್ ಸಿಚುವೇಶನ್. ಬೇರೆ ಬೇರೆ ಸನ್ನಿವೇಶದಲ್ಲಿ ನೀವು ಯಾವ ಥರ ರಿಕ್ವೆಸ್ಟ್ ಮಾಡ್ಕೋಬೇಕು. ಯಾಕಂದರೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ಬೇರೆ ಬೇರೆ ಪ್ರಕಾರ ಇರುತ್ತೆ, ಆ ಪ್ರಕಾರಗಳು ನಮ್ಗೆ ಗೊತ್ತಿರಬೇಕು. ಇಲ್ಲಿ 3 ಸನ್ನಿವೇಶಗಳನ್ನ ಕೊಟ್ಟಿರ್ತಾರೆ. ಒಂದೇ ಸನ್ನಿವೇಶ ಏನಿದೆ, ಯು ಹ್ಯಾವ್ ಮಿಸ್ಡ್ ದ ಲಾಸ್ಟ್ ಬಸ್ ಟು ಹೋಮ್. ನೀವು ನಿಮ್ಮ ಮನೆಗೆ ಹೋಗ್ಬೇಕಂತಿದ್ದೀರಾ, ಬಟ್ ಲಾಸ್ಟ್ ಕೊನೆಯ ಬಸ್ಸು ಮಿಸ್ ಆಗಿದೆ. ಈಗ ಅದು ಮತ್ತೆ ನಿಮಗೆ ಮನೆಗೆ ಹೋಗೋಕ್ಕೆ ಬಸ್ ಇಲ್ಲ. ಸೊ ಅಂಥ ಸನ್ನಿವೇಶದಲ್ಲಿ ನೀವು ಯಾವ ಥರ ರಿಕ್ವೆಸ್ಟ್ ಮಾಡ್ಕೋತೀರಾ ಅನ್ನೋದ್ರ ಬಗ್ಗೆ. ಈ ಒಂದು ಸನ್ನಿವೇಶಕ್ಕೆ ನಾವು ಯಾವ ಥರ ರಿಕ್ವೆಸ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಮನೋಜ್, ಐ ಮಿಸ್ಡ್ ದ ಲಾಸ್ಟ್ ಬಸ್ ಟು ಹೋಮ್, ವಿಲ್ ಯು ಪ್ಲೀಸ್ ಡ್ರಾಪ್ ಮೀ ಹೋಮ್. ಇಲ್ಲಿ ಏನಿರ್ತಾರೆ ಮನೋಜ್ ಅಂದರೆ, ನಮ್ಮ ಮನೆಗೆ ಹೋಗಬೇಕಾದ ಒಂದು ಕೊನೆಯ ಬಸ್ ಮಿಸ್ ಆಗಿದೆ, ದಯವಿಟ್ಟು ನೀವು ಡ್ರಾಪ್ ಕೊಡ್ತೀರಾ ಅಂತ. ಸೊ ಇಲ್ಲಿ ಡ್ರಾಪ್ ಅಂತಕ್ಕಂಥ ವರ್ಡ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಬರೀ ಹೆಲ್ಪ್ ಮಾಡಿ ಅನ್ನೋಕ್ಕಿಂತಲೂ ವಿಲ್ ಯು ಪ್ಲೀಸ್ ಡ್ರಾಪ್ ಮೀ ಹೋಮ್ ಅಂತ ಕೇಳಬೇಕು. ಈ ಥರದ ಒಂದು ಸಂಭಾಷಣೆ ನೀವು ಕಲ್ತ್ಕೋಬೇಕು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಇನ್ನು ಎರಡನೇ ಸನ್ನಿವೇಶ ಏನಂದರೆ, ಯು ಆರ್ ಬೋರ್ಡ್ ವಾಚಿಂಗ್ ಟಿವಿ. ನಿಮಗೆ ಟಿವಿ ನೋಡಿ ನೋಡಿ ಬೋರ್ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ಯಾವ ಥರ ರಿಕ್ವೆಸ್ಟ್ ಮಾಡ್ಕೋತೀರಾ ಅಂದರೆ, ಬೇರೆ ಒಂದು ಟೈಮ್ ಪಾಸ್ ಮಾಡ್ತಕ್ಕಂಥದ್ದು ಒಂದು ಚಟುವಟಿಕೆ. ಆನ್ಸರ್, ಮಾಮ್ ಪ್ಲೀಸ್ ಕ್ಯಾನ್ ಐ ಗೋ ಔಟ್ ಆ್ಯಂಡ್ ಪ್ಲೇ ಕ್ರಿಕೆಟ್. ಸೊ ನಿಮ್ಮ ತಾಯಿಗೆ ನೀವು ರಿಕ್ವೆಸ್ಟ್ ಮಾಡ್ಕೋತೀರಾ, ನನಗೆ ಟಿವಿ ನೋಡ್ತಾ ನೋಡ್ತಾ ಬೋರ್ ಆಗಿದೆ, ನಾನು ಕ್ರಿಕೆಟ್ ಆಡೋಕ್ಕೆ ಹೊರಗಡೆ ಹೋಗ್ಬೋದಾ ಅಂತ. ಸೊ ಐ ಥಿಂಕ್ ಐ ಆಮ್ ಬೋರ್ಡ್ ಸಿಟ್ಟಿಂಗ್ ಹಿಯರ್ ಆ್ಯಂಡ್ ಜಸ್ಟ್ ವಾಚಿಂಗ್ ಟಿವಿ ಅಂತ. ಅಂದರೆ ನಾವು ಈ ಥರದ ಒಂದು ವರ್ಡ್ಗಳನ್ನ ಯೂಸ್ ಮಾಡಬೇಕು. ಮೊದಲು ಏನು ಮಾಡಬೇಕಂದ್ರೆ, ನಮಗೆ ಏನು ಮಾಡಬೇಕಾಗಿದೆ, ಆ ನಂತರ ಯಾಕೆ ಬೋರ್ ಆಗಿದೆ, ಈ ಎರಡನ್ನು ನಾವು ಈ ಥರ ರಿಕ್ವೆಸ್ಟ್ ಮಾಡ್ಕೋಬೇಕು. ಇನ್ನು ಕೊನೆಯ ಸನ್ನಿವೇಶ, ಯುವರ್ ಸ್ಕೂಟರ್ ವಿಲ್ ನಾಟ್ ಸ್ಟಾರ್ಟ್. ನೀವೊಂದು ಸ್ಕೂಟರ್ ಮೇಲೆ ಹೋಗ್ತಾ ಇರ್ತೀರ, ನಿಮ್ಮ ಸ್ಕೂಟರ್ ಏನೋ ಆಗಿ ಸ್ಟಾರ್ಟ್ ಆಗ್ತಾ ಇಲ್ಲ. ಸೊ ಅದಕ್ಕೆ ರಿಪೇರಿ ಮಾಡಿಸ್ಬೇಕು. ಯಾವ ಥರ ರಿಕ್ವೆಸ್ಟ್ ಮಾಡ್ಕೋತೀರಾ? Sir, I think there is some problem with my scooter. Could you please check it up and repair it, as I have to attend an urgent work. ಸೊ ನೀವು ಅಲ್ಲಿರ್ತಕ್ಕಂಥ ಒಬ್ಬ ಗ್ಯಾರೇಜ್ ವ್ಯಕ್ತಿ ಹೋಗಿ ಹೇಳ್ತೀರಾ, ಸರ್ ನನ್ನ ಸ್ಕೂಟರ್ಗೆ ಏನೋ ಪ್ರಾಬ್ಲಮ್ ಆಗಿದೆ, ಸೊ ಅದಕ್ಕೆ ನೋಡಿ ಚೆಕ್ ಮಾಡಿ ರಿಪೇರ್ ಮಾಡಿಕೊಡ್ತೀರಾ, ಯಾಕಂದರೆ ನಾನು ತುಂಬ ಅರ್ಜೆಂಟ್ ವರ್ಕಲ್ಲಿ ಇದ್ದೀನಿ ಅಂತ. ಸೊ ಈ ಥರದ ಡೈಲಾಗ್ಸನ್ನು ಇಲ್ಲಿ ಸ್ಪೆಷಲಾಗಿ ನೋಡಿ, 2 ವರ್ಡ್ ಇವೆ. ಒಂದು, ಏನು ಪ್ರಾಬ್ಲಮ್ ಆಗಿದೆ, ಐ ಥಿಂಕ್ ದೇರ್ ಇಸ್ ಸಮ್ ಪ್ರಾಬ್ಲಮ್ ವಿತ್ ಮೈ ಸ್ಕೂಟರ್. ಫಸ್ಟ್ ಅನ್ನೋ ಪ್ರಾಬ್ಲಮನ್ನು ಹೇಳ್ಕೋಬೇಕು. ಆ ನಂತರ ಅದಕ್ಕೆ ಏನು ಮಾಡಬೇಕು, ಕುಡ್ ಯು ಪ್ಲೀಸ್ ಚೆಕ್ ಇಟ್, ಮೊದಲು ಚೆಕ್ ಮಾಡಬೇಕು, ಆಮೇಲೆ ರಿಪೇರಿ ಮಾಡಬೇಕು. ಯಾಕೆ ಇಷ್ಟೆಲ್ಲ ಮಾಡಬೇಕಂದ್ರೆ, ಅರ್ಜೆಂಟ್ ವರ್ಕ್. ಇಷ್ಟು ರೀಸನ್ಸನ್ನು ನಾವಿಲ್ಲಿ ರಿಕ್ವೆಸ್ಟಲ್ಲಿ ಮೆನ್ಷನ್ ಮಾಡಬೇಕು. ದಿಸ್ ಈಸ್ ದ ಕರೆಕ್ಟ್ ವೇ ಆಫ್ ಸ್ಪೋಕನ್ ಇಂಗ್ಲೀಷ್. ಸೊ ಇಷ್ಟು ಇವತ್ತಿನ ಚಟುವಟಿಕೆಯಲ್ಲಿ ನಾವು ಕಲ್ತ್ಕೊಳ್ಳೋಂಥ ಆ್ಯಕ್ಟಿವಿಟೀಸ್. ಇಲ್ಲಿವರೆಗೆ ನಾವು 8 ಮತ್ತು 9ನೇ ತರಗತಿಯ ಸುಮಾರು 60 ಆ್ಯಕ್ಟಿವಿಟೀಸನ್ನು ಸಾಲ್ವ್ ಮಾಡಿದ್ವಿ. ಆ ಎಲ್ಲ ಒಂದು PDF ಅನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಇವತ್ತಿನ ಕ್ಲಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಅವರ್ ಚಾನೆಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.